ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡೋದಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಒಂದು ಹೊಸ ನೋಟಿಫಿಕೇಷನ್ ಆಗಿದೆ. ಓಕೆ, ಅದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ. ಈ ಒಂದು ನೋಟಿಫಿಕೇಷನು ಮತ್ತು ಅಪ್ಲೈ ಲಿಂಕು PDF ಅಂದರೆ ಇದಕ್ಕೆ ಅಪ್ಲೈ ಮಾಡೋದಕ್ಕೆ ಆಫ್ಲೈನ್ ಮೂಲಕ ಅಪ್ಲೈ ಮಾಡಬೇಕು. ಅದರ ಒಂದು ಫಾರ್ಮು ಮತ್ತು ನೋಟಿಫಿಕೇಷನ್ನು PDF ನಮ್ಮೊಂದು ಟೆಲಿಗ್ರಾಮ್ ಗ್ರೂಪಲ್ಲಿದೆ. ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ನಾನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿ ಹಾಕಿದ್ದೀನಿ. ಪ್ರತಿಯೊಬ್ಬರು ಜಾಯ್ನ್ ಆಗಿ ಅಲ್ಲಿ ನೀವು ಈ PDF ಪಡ್ಕೋಬೋದು. ಓಕೆನಾ. ಮೊದಲಾಗಿ ಬಂದುಬಿಟ್ಟು ನೋಡ್ಬೋದು, ಇದು ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತಂದರೆ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬರುವಂತಹ ಒಂದು ಸಂಸ್ಥೆ. ಓಕೆನಾ. ಇದು ಬಂದುಬಿಟ್ಟು ಎಲ್ಲಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲೇ ಇರುವಂತಹ ಬೆಂಗಳೂರಿನಲ್ಲಿ ಇದೆ ಒಂದು ಏನಪ್ಪ ಅಂತಂದರೆ ಜಾಬು. ಹಾಗಾಗಿ ಯಾರಾದರೂ ಕ್ವಾಲಿಫಿಕೇಷನ್ ಇತ್ತು, ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ PUC ಡಿಗ್ರಿ ಮತ್ತು ಮಾಸ್ಟರ್ ಡಿಗ್ರಿ ಇದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆನಾ. ಇಲ್ಲಿ ಬಂದುಬಿಟ್ಟು ಫಸ್ಟ್ ಹುದ್ದೆ ಬಂದುಬಿಟ್ಟು ಟೆಕ್ನಿಷಿಯನ್ ಫೀಲ್ಡ್ ಲ್ಯಾಬ್ ಅಂತಿದೆ. ಇದಕ್ಕೆ ಬಂದುಬಿಟ್ಟು ಒಂದೇ ಪೋಸ್ಟ್ ಇದೆ. ಓಕೆನಾ. ಇದಕ್ಕೆ ಬಂದುಬಿಟ್ಟು ನೀವು ಬ್ಯಾಚುಲರ್ ಡಿಗ್ರಿ ಇನ್ ಸೈನ್ಸ್ ಬಾಟನಿ ಸಬ್ಜೆಕ್ಟ್ ಮಾಡಿದವರು ಅರ್ಜಿಯನ್ನು ಸಲ್ಲಿಸ್ಬೋದು. ನೆಕ್ಸ್ಟ್ ಟೆಕ್ನಿಷಿಯನ್ ಅಂತೇಳಿ ಇದು ಬಂದುಬಿಟ್ಟು 4 ಹುದ್ದೆಗಳಿವೆ. ಇದು ಗ್ರೂಪ್ C ಹುದ್ದೆ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ PUC ಪಾಸಾದಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು. ಓಕೆನಾ. ಸೈನ್ಸ್ PUC ಯಾರು ಮಾಡಿರ್ತೀರೋ ಅವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಷ್ಟೇ. ಏನು ಎಕ್ಸ್ಪೀರಿಯೆನ್ಸ್ ಇಲ್ಲ, ಏನಿಲ್ಲ, ಬರೀ ನೀವು PUC ಸೈನ್ಸ್ ಮಾಡಿದರೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ನೆಕ್ಸ್ಟು ಜೂನಿಯರ್ ಟ್ರಾನ್ಸ್ಲೇಷನ್ ಆಫೀಸರ್ ಅಂತೇಳಿ ಇದು ಬಂದುಬಿಟ್ಟು ಒಂದು ಪೋಸ್ಟ್ ಇದೆ. ಇದಕ್ಕೂ ಸಹ ಮಾಸ್ಟರ್ ಡಿಗ್ರಿ ನೀವು ಹಿಂದಿ ಇಂಗ್ಲೀಷಲ್ಲಿ ಮಾಡಿದರೆ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆನಾ. ಇದು ಹುದ್ದೆಗಳ ವಿವರ ಆಯಿತು ಸ್ನೇಹಿತರೆ. ಇದಕ್ಕೆ ಬಂದುಬಿಟ್ಟು ಅರ್ಜಿ ಸಲ್ಲಿಸೋದಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತಂತಂದರೆ 5/8/2026 ಆಗಸ್ಟ್ 5ರವರೆಗೂ ನೀವು ಸಹ ಏನು ಮಾಡ್ಬೋದು ಅಂತಂತಂದರೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದು ಆನ್ಲೈನ್ ಮೂಲಕ ಅಲ್ಲ, ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಓಕೆನಾ. ಇದರ ಒಂದು ಫಾರ್ಮನ್ನು ನಾನು ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ನೀವು ಜಾಯ್ನ್ ಆಗಿ ಇದು ಮಾಡ್ಬೋದು. ಇದಕ್ಕೆ ಕ್ವಾಲಿಫಿಕೇಷನು ಮತ್ತು ಇದನ್ನು ನೀವು ಸ್ಪೀಡ್ ಪೋಸ್ಟ್ ಮೂಲಕ ಏನು ಮಾಡ್ಬೋದು ಅಂತಂತಂದರೆ ಕಳಿಸ್ಬೋದಾಗಿರುತ್ತೆ. ಓಕೆ. ಇದಕ್ಕೂ ಫೀ ಸಹ ಇದೆ, ಅದನ್ನು ನೀವು ನೋಡಿ ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಫೀಯೂ ಸಹ ಇದೆ. ಓಕೆ. ಕಂಪ್ಲೀಟ್ PDF ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ, ನೀವು ಜಾಯ್ನ್ ಆಗಿ ನೋಡ್ಕೊಬೋದು. ಓಕೆ. ಇಲ್ಲಿ ಎಕ್ಸಾಮ್ ಅಂದ್ಬಿಟ್ಟು ಪೇಪರ್ 1 ಮತ್ತು ಪೇಪರ್ 2 ಎರಡು ರೀತಿಯಾದಂತಹ ಒಂದು ಏನಪ್ಪ ಅಂತಂದರೆ ಎಕ್ಸಾಮು ಸಹ ನಡೆಸ್ತಾರೆ. ಎಕ್ಸಾಮ್ ಇರುತ್ತೆ, ಎಕ್ಸಾಮ್ ಇಲ್ಲದೆ ನೋಟಿಫಿಕೇಷನ್ ಅಂತ ಹೇಳಿಲ್ಲ ಮೊದಲೇನು. ಓಕೆನಾ. ಇದು ಅಪ್ಲಿಕೇಶನ್ ಫಾರ್ಮ್ ಆಗಿರುತ್ತೆ ಸ್ನೇಹಿತರೆ. ನೋಡ್ಬೋದು ನೀವು ಅಪ್ಲಿಕೇಶನ್ ಫಾರ್ಮು. ಈ ಅಪ್ಲಿಕೇಶನ್ ಫಾರ್ಮನ್ನ ನೀವು ಫಿಲ್ ಮಾಡಿ ಏನಪ್ಪ ಅಂತಂದರೆ ಅಡ್ರೆಸ್ ಏನು ಕೊಟ್ಟಿದ್ದಾರಲ್ಲ ಬೆಂಗಳೂರು, ಅಲ್ಲಿ ನೀವು ಹೋಗಿ ಏನು ಮಾಡ್ಬೋದು ಅಂತಂತಂದರೆ ಅಲ್ಲಿಗೆ ನೀವು ಸ್ಪೀಡ್ ಪೋಸ್ಟನ್ನು ಅಥವಾ ಪೋಸ್ಟ್ ಮೂಲಕ ಕಳಿಸ್ಬೋದು. ಈಗ ಸಮಯ ಇದೆ, ಬಟ್ ಸ್ಪೀಡ್ ಪೋಸ್ಟ್ ಕಳಿಸಿದ್ರೆ ಬೇಗ ನಿಮಗೂ ಏನಪ್ಪ ಅಂತಂತಂದರೆ ಇದು ತಲುಪುತ್ತೆ. ಓಕೆನಾ. ಹಾಗಾಗಿ ಯಾರಿಗೆಲ್ಲ ಇಚ್ಛೆ ಇದೆ ಈ ಒಂದು ಜಾಬ್ಗೆ ಅಪ್ಲೈ ಆಗಬೇಕಂತ ಹಾಕಿ. ಕಾಂಪಿಟೇಷನ್ ಸಹ ಕಡಿಮೆ ಇರುತ್ತೆ ಸ್ನೇಹಿತರೆ, ನಿಮ್ಮದೇನು ಕ್ವಾಲಿಫಿಕೇಷನ್ ಇತ್ತು ಅಂತಂತಂದರೆ. ಹಾಗಾಗಿ ಇಂಟ್ರೆಸ್ಟ್ ಇದ್ದವರು ಅರ್ಜಿ ಸಲ್ಲಿಸಿ ಅಂತ ಹೇಳ್ತಾ ಇದು